ಕೋಟಿ ಈ ಒಂದು ಸಿನಿಮಾ ಥಿಯೇಟ್ರಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಡೆದ ನಂತರ ಈಗ ಓ ಟಿ ಟಿಗೆ ಬಂದಿದೆ. ಸಿನಿಮಾ ಈಗ ತಾನೇ ಅಮೆಝಾನ್ ಪ್ರೈಮಲ್ಲಿ ನೋಡಿದೆ, ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಿನಿಮಾದ ಪ್ಲಾಟ್ ಕಡೆ ಬರೋದಾದ್ರೆ, ಜನತಾ ಸಿಟಿ ಅನ್ನೋ ಒಂದು ಊರಲ್ಲಿ ಕೋಟಿ ವಾಸವಾಗಿರ್ತಾನೆ. ಅವನು ತನ್ನ ಫ್ಯಾಮಿಲಿನ ನೋಡ್ಕೊಂತ ಕೋಟಿಯನ್ನು ಶಿಫ್ಟಿಂಗಲ್ಲಿ ಕೆಲಸ ಮಾಡ್ತಾ, ನಂತರ ಅದಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಕ್ಯಾಬ್ ಓಡಿಸ್ಕೊಂತ ಆ ಕೋಟಿಯು ತನ್ನ ಜೀವನನ ನಡೆಸ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ಅವನಿಗೆ ದುಡ್ಡಿನ ಸಮಸ್ಯೆ ಎದುರಾಗುತ್ತೆ. ಆಗ ಅವನು ಯಾವ ರೀತಿ ಅದನ್ನ ಅಂದರೆ ಕೋಟಿನ ಪಡ್ಕೋತಾನ ಇಲ್ವಾ ಅನ್ನೋದನ್ನ ನೀವು ಈ ಸಿನಿಮಾದಲ್ಲೇ ನೋಡಬೇಕು. ಸೊ ಇಂದು ಸಿನಿಮಾದಲ್ಲಿ ಕೋಟಿಯಾಗಿ ನಂತರ ಸಾವುಕಾರು ಅಂದರೆ ದೀನು ಸಾವುಕಾರ ಆಗಿ ಮಾಡಿರುವಂಥ ರಮೇಶ್ ಇಂದಿರಾ ಅವರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಅಂತಲೇ ಹೇಳ್ತೀನಿ. ಯಾಕೆಂದರೆ ಅವರ ವಿಲನಿಶ್ ಕ್ಯಾರೆಕ್ಟ್ರು ಈ ಒಂದು ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಕೊಟ್ಟಿರುವಂಥ ಡೈಲಾಗು, ಆ ಒಂದು ಡೈಲಾಗ್ ಡೆಲಿವರಿ ಮಾಡಿರುವಂಥ ರೀತಿ ಕೂಡ ತುಂಬ ಚೆನ್ನಾಗಿದೆ. ಈ ಹಿಂದೆ ಸಪ್ತಸಾಗರದಲ್ಲಿ ಆಚೆ ಇಲ್ಲಿನ ಇವರ ಕ್ಯಾರೆಕ್ಟರೈಸೇಷನ್ ಕೂಡ ಇದೇ ರೀತಿ ಇತ್ತು. ಇಲ್ಲಿ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮತ್ತು ಒಂದು ಸಿನಿಮಾದ ಪಾಸಿಟಿವ್ ಅವನ ಮೊದಲೇ ಹೇಳಿದಾಗೆ ಧನಂಜಯ್ ಅವರ ಆ್ಯಕ್ಟಿಂಗ್ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅವರ ಪಾತ್ರನ ಪೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಬ್ಬ ತಾಯಿಯ ಮಗನಾಗಿ, ಒಬ್ಬ ಜವಾಬ್ದಾರಿಯುತ ಮಗನಾಗಿ, ಮತ್ತು ತಂಗಿಗೆ ತಮ್ಮನಿಗೆ ಅಣ್ಣ ಆಗಿರುವಂಥ ಕೋಟಿಯ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿದೆ. ಮತ್ತು ತಾರಾ ಅವರ ಕ್ಯಾರೆಕ್ಟರ್ ಬಗ್ಗೆ, ಅವರ ನಟನೆ ಬಗ್ಗೆ ಹೇಳೋಷ್ಟು ನಾವೇನು ದೊಡ್ಡವರಲ್ಲ. ಅವರು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಒಬ್ಬ ತಾಯಿಯಾಗಿ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾರೆಕ್ಟರ್ನ. ಮತ್ತು ಇಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಅವರ ನಟನೆ ಕೂಡ ಅಷ್ಟೇ ಚೆನ್ನಾಗಿದೆ. ಆದರೆ ಸಾಂಗ್ಸು ಅಲ್ಲಿ ಬರೋದ್ರಿಂದ ಸ್ವಲ್ಪ ಪ್ಲೇಸ್ಮೆಂಟ್ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ತೀನಿ, ಲವ್ ಸಾಂಗಲ್ಲಿ. ಮತ್ತು ಈ ಒಂದು ಸಿನಿಮಾದ ಪಾಸಿಟಿವ್ ಇಷ್ಟ ಆಗಿತ್ತು. ಮತ್ತು ಈ ಒಂದು ಸಿನಿಮಾದ ನೆಗೆಟಿವ್ ಕಡೆ ಬರೋದಾದರೆ, ಪರಮ್ ಅವರು ಅಂದರೆ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋ ಪರಮ್ ಅವರು ಈ ಹಿಂದೆ ಸೀರಿಯಲ್ನ ಡೈರೆಕ್ಟ್ ಮಾಡ್ತಿದ್ರು. ಆದರೆ ಈ ಸಿನಿಮಾನ ಸೀರಿಯಲ್ ಥರನೇ ಸ್ವಲ್ಪ ಎಲ್ಲೋ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ನಿರ್ದೇಶಿಸಿರೋ ಈ ಫಸ್ಟ್ ಸಿನಿಮಾ ಅಂತಲೇ ಅನಿಸೋದಿಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿ ಪಳಗಿರೋ ಡೈರೆಕ್ಟರ್ ಥರ ಅವರು ಈ ಒಂದು ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಎಲ್ಲೋ ಪಾಯಿಂಟ್ಗಳು ಸ್ವಲ್ಪ ಮಿಸ್ ಅದು ಅಂತಲೇ ಅನ್ಬೋದು. ಕೆಲವೊಂದು ಲಾಜಿಕ್ ಕೂಡ ಇಲ್ಲ ಅಂತಲೇ ಅನ್ಬೋದು. ಮತ್ತು ಕ್ಲೈಮ್ಯಾಕ್ಸಲ್ಲಿ ಬರೋಂಥ ಕೆಲವೊಂದು ಸೀನ್ಗಳು ನಮ್ಗೆ ಅಷ್ಟೊಂದು ಕನೆಕ್ಟ್ ಆಗಲ್ಲ, ಮತ್ತು ಸ್ವಲ್ಪ ಎಲ್ಲೋ ಲ್ಯಾಗ್ ಮಾಡ್ತಿದ್ದಾರೆ ಅಂತಲೇ ಅನ್ಬೋದು. ಮತ್ತು ಸ್ವಲ್ಪ ಪೇಸಿಯಾಗಿತ್ತು ಅಂತಲೇ ನಾವು ಅವರ ಡೈರೆಕ್ಷನ್ ಬಗ್ಗೆ ಹೇಳ್ಬೋದು. ಆದರೆ ಅವರ ಮೊದಲನೇ ಡೈರೆಕ್ಷನ್ ಆಗಿರೋದ್ರಿಂದ ಮುಂದೆ ಅದನ್ನು ಸುಧಾರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಈ ಒಂದು ಸಿನಿಮಾದಲ್ಲಿನ ಸಾಂಗ್ಗಳು ಚೆನ್ನಾಗಿದ್ದರೂ ಯಾವುದು ಕೂಡ ನಮ್ಮ ತಲೆಯಲ್ಲಿ ಉಳಿಯೋದಿಲ್ಲ. ಸೊ ಇದೊಂದು ಡೀಸೆಂಟ್ ಫ್ಯಾಮಿಲಿ ವಾಚ್ ಅಂತ ಹೇಳ್ತೀನಿ. ಅಮೆಝಾನ್ ಪ್ರೈಮಲ್ಲಿದೆ ಕನ್ನಡ ಭಾಷೆಯಲ್ಲಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.